ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಮರಳೋದು ಸನ್ನಿಹಿತವಾಗ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದತಿಗೆ ಕ್ರಮಗಳನ್ನು ಜಾರಿ ಮಾಡಲಾಗ್ತಾ ಇದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಹೊಂದಿದ್ದಾರೆ ಪ್ರಜ್ವಲ್ ರೇವಣ್ಣ. ಕರ್ನಾಟಕ ಸರ್ಕಾರ ಮನವಿ ಮಾಡಿಕೊಂಡಿತ್ತು ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದತಿ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಸುಮಾರು 196ಕ್ಕೂ ಅಧಿಕ ದೇಶಗಳಲ್ಲಿ ಪ್ರಜ್ವಲ್ಗೋಸ್ಕರ ಹುಡುಕಾಟ ನಡೀತಾ ಇತ್ತು. ಎಸ್ಐಟಿ ಅಧಿಕಾರಿಗಳಿಗೆ ಸುಳಿವು ಸಿಗ್ತಾ ಇರಲಿಲ್ಲ. ಪ್ರತಿ ಬಾರಿ ಟಿಕೆಟ್ ಬುಕ್ ಮಾಡೋದು, ಅದನ್ನು ಕ್ಯಾನ್ಸಲ್ ಮಾಡುವಂತ ಕಣ್ಣ ಮುಚ್ಚಾಲೆ ಆಟವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಲೇ ಇದ್ರು. ಈಗ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಕರ್ನಾಟಕ ಸರ್ಕಾರ ಮನವಿಯನ್ನ ಮಾಡಿತ್ತು. ಆ ಮನವಿ ಆಧರಿಸಿ ಇದೀಗ ಎಂಇಎ ಕ್ರಮವನ್ನ ಕೈಗೊಳ್ತಾ ಇದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಪಾಸ್ಪೋರ್ಟ್ ರದ್ದತಿಗೆ ಈಗ ವಿದೇಶಾಂಗ ಸಚಿವಾಲಯ ಮುಂದಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ನ ರದ್ದುಪಡಿಸುವಂತೆ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿರೋದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳವಾರನೇ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ರು. ಈಗ ವಿದೇಶಾಂಗ ಸಚಿವಾಲಯದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಪಡಿಸುವ ಕುರಿತಂತೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಒಮ್ಮೆ ಪ್ರಜ್ವಲ್ ರೇವಣ್ಣರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದ್ರೆ ಅವ್ರು ಎಲ್ಲೇ ಇದ್ರು, ಯಾವ ದೇಶದಲ್ಲೇ ಇದ್ರೂ ಕೂಡ ಆ ಸರ್ಕಾರ ಭಾರತಕ್ಕೆ ಅವರನ್ನ ವಾಪಸ್ ಕಳಿಸ್ಕೊಡುತ್ತೆ. ಇಲ್ಲ, ಸಿಎಂ ಬರೆಯೋದು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಸಿಎಂ ಬರೆದಿದ್ದಾರೆ. ಆದರೆ ಕಾನೂನು ಪ್ರಕಾರ ಇಲಾಖೆ ಬರೆಯೋದೇ ಬೇರೆ. ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ. ವಾರಂಟಿನ ಆಧಾರದ ಮೇಲೆ ಅವರು ಪತ್ರ ಬರೆದಿದ್ದಾರೆ. ಈ ಥರ ವಾರಂಟ್ ಇಶ್ಯೂ ಆಗಿದೆ, ನೀವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂಥೇಳಿ ಬರೆದಿದ್ದಾರೆ. ಅವರು ಕ್ಯಾನ್ಸಲ್ ಮಾಡಿದರೆ ತಕ್ಷಣ ಆ ದೇಶದ ಪೇಪರ್ಸ್ ಇರೋದಿಲ್ಲ, ಅವ್ರಿಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗಲ್ಲ, ಆಗ ವಾಪಸ್ ಬರಲೇಬೇಕಾಗುತ್ತೆ. ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರವನ್ನು MEA ಏನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಗೆ ಪಾಸ್ಪೋರ್ಟಿನ ಅವ್ರಿಗೆ ಬರುತ್ತೆ, ಪಾಸ್ಪೋರ್ಟಿಂದು ಇದೆಲ್ಲ ಅದಕ್ಕೆ ಬರೆದಿದ್ದೇವೆ. ಅವರು ಸ್ಪಂದಿಸಬೇಕು. ಇನ್ನು ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದತಿ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ರದ್ದುಪಡಿಸಲು ಅದರದ್ದೇ ಆದ ಪ್ರಕ್ರಿಯೆಗಳು ಅಂತ ಇರುತ್ತೆ. ಪಾಸ್ಪೋರ್ಟ್ ರದ್ದಿಗೆ ಮೊದಲಿಗೆ ಕೋರ್ಟ್ನಲ್ಲಿ ಫೈಲ್ ಮಾಡಲಾಗಿದೆ. ಪ್ರಜ್ವಲ್ ಕ್ಲಿಪ್ಪಿಂಗ್ ಪೆನ್ ಡ್ರೈವ್ ಹೊರ ಬಂದಿದ್ದು ಏಪ್ರಿಲ್ 21ನೇ ತಾರೀಕು. ಆದರೆ ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದು ಏಪ್ರಿಲ್ 27ನೇ ತಾರೀಕಿಗೆ. ಅಲ್ಲಿವರೆಗೆ ಸರ್ಕಾರದವರೇನು ಕತೆ ಕಾಯ್ತಿದ್ರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಯಾವುದೇ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ. ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ರದ್ದುಪಡಿಸಲಿಕ್ಕೆ ಈ ಕೋರ್ಟ್ನಲ್ಲಿ FIR ಇತ್ಯಾದಿ ಫೈಲ್ ಮಾಡಿದ್ದಾರೆ. ನಾ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಮೊದಲನೇ ಪೆನ್ ಡ್ರೈವ್ ಬಂದದ್ದು 21ನೇ ತಾರೀಕು. 21ನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು 27, 28ನೇ ತಾರೀಕು. 8 ದಿವಸ ಏನು ಕತ್ತೆ ಕಾಯ್ತಿದ್ರಿ ನೀವು? ಉತ್ತರ ಯಾಕೆ ಕೊಡ್ತಾ ಇಲ್ಲ ನೀವು? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು? ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಆದರೂ ಸಹಿತ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೊಂದು ಪ್ರೊಸೆಸ್ ಇದೆ. ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಸಂಬಂಧ ಪ್ರಧಾನಿಗೆ ಸಿಎಂ ಪತ್ರ ಬರೆದ ವಿಚಾರಕ್ಕೆ JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಸನ ಸಂಸದರಿಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಬರೋಕ್ ಹೇಳಿದ್ದಾರೆ. ಬಂದು SIT ತನಿಖೆ ಎದುರಿಸಲು ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕುಮಾರಣ್ಣ ಅವರು ಹಾಸನ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು SIT ತನಿಖೆಯನ್ನು ಎದುರಿಸಿ ಧೈರ್ಯವಾಗಿ ಅಂತಕ್ಕಂಥದ್ದನ್ನು ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ಎಲ್ಲ ಕಾಯ್ತಾ ಇದ್ದೀವಿ. ಬಂದು ನನ್ನ ಅಭಿಪ್ರಾಯನೂ ಅಷ್ಟೇ, ಪ್ರಜೆಯಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು, ಈಗ ಏನಿವಾಗ ಆರೋಪ ಬಂದಿದೆ, ಯಾರೇ ಆದರೂ ಆರೋಪ ಬಂದಂಥ ಸಂದರ್ಭದಲ್ಲಿ ಬಂದು ಆ ತನಿಖೆಯನ್ನು ಎದುರಿಸ್ತಕ್ಕಂಥದ್ದು ಸೂಕ್ತ. ಸೊ ಹಾಸನ ಸಂಸದರು ಅತಿ ಶೀಘ್ರದಲ್ಲೇ ಬರಲಿ ಅಂತಕ್ಕಂಥದ್ದು ನಾವು ಕೂಡ ಎಲ್ಲರೂ ಕೇಳ್ಕೊಳ್ತೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. SIT ಅಧಿಕಾರಿಗಳು ಹುಡುಕಾಟ ಒಂದ್ ಕಡೆ ನಡೆಸ್ತಾ ಇದ್ರೆ, ಇನ್ನೊಂದ್ ಕಡೆ ಫ್ಯಾಮಿಲಿ ಮೆಂಬರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಪ್ರಜ್ವಲ್ ಸುಳಿವು ಸಿಗ್ತಾ ಇಲ್ಲ, ವಾಪಸ್ ಬರ್ತಾ ಇಲ್ಲ. ಈಗ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಕ್ರಮಗಳಾಗ್ತಾ ಇದೆ. ಈಗ ರದ್ದತಿಗೆ ಕ್ರಮಗಳು ಅಂತಂದ್ರೆ ಎಷ್ಟು ದಿನ ಬೇಕಾಗಬಹುದು? ಇದಕ್ಕೆ ಒಂದ್ಸತಿ ಅದು ರದ್ದು ಆದ್ಮೇಲೆ ವಾಟ್ ನೆಕ್ಸ್ಟ್?
ಶರ್ಮಿತಾ, ಖಂಡಿತವಾಗ್ಲೂ ಈಗಾಗಲೇ SIT ಅಧಿಕಾರಿಗಳು ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು MEA ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಈಗಾಗಲೇ ಆ ಪತ್ರವನ್ನು ಕೂಡ ತಲುಪಿರ್ತಕ್ಕಂಥದ್ದು. ಆ ಪತ್ರದ ವಿಚಾರವಾಗಿ ಈಗಾಗಲೇ ಅಧಿಕಾರಿಗಳು MEA ಅಧಿಕಾರಿಗಳು ಒಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಒಂದು ಪ್ರಜ್ವಲ್ ರೇವಣ್ಣ 4ನೇ ತಾರೀಕು ಅಂದ್ರೆ 4ನೇ ತಾರೀಕು ಆತನ ಒಂದು MP ಕೋಟ ಏನಿದೆ ಅಂದ್ರೆ 5 ವರ್ಷಗಳ ಕಾಲ MP ಏನಾಗಿದ್ರೆ ಅದು ಮುಗಿಯುತ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬಹುದು, 4ನೇ ತಾರೀಕು ಆದ್ಮೇಲೆ ರದ್ದು ಮಾಡಬಹುದು ಅಥವಾ 4ನೇ ತಾರೀಕು ಮುಂಚೆ, ಯಾಕಂದ್ರೆ ಸಿದ್ದರಾಮಯ್ಯ ಕೂಡ ಪತ್ರ ಬರೆದಿರೋದ್ರಿಂದ ಅದಕ್ಕಿಂತ ಮುಂಚೆನೆ ರದ್ದು ಮಾಡಬಹುದು ಅನ್ನೋ ರೀತಿಯಲ್ಲಿ ಒಂದು ಸಭೆಯನ್ನ ಮಾಡಿ ತದನಂತರ ಅದಾದ ನಂತರ ಗೃಹ ಇಲಾಖೆಗೆ ಒಂದು ಪತ್ರವನ್ನ ಬರೀತಾರೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನು ಒಂದು ಅಧಿಕಾರಿಗಳಿದ್ದಾರೆ ಅವರು ಕೇಂದ್ರ ಗೃಹ ಇಲಾಖೆಗೆ ಒಂದು ಪತ್ರವನ್ನು ಬರೀತಾರೆ. ಆಗ ಆ ಗೃಹ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥವರು ಅಧಿಕಾರಿಗಳೇನಿದ್ದಾರೆ ಅವರು ಒಂದು ಅಂತಿಮ ತೀರ್ಮಾನವನ್ನು ತಗೊಂತಾರೆ. ಅದರ ಜೊತೆಗೆ ಈಗಾಗಲೇ ಏನ್ ಮೊದಲಿಗೆ ಒಂದು ಪತ್ರವನ್ನು ಬರೀತಾರೆ SIT ಅಧಿಕಾರಿಗಳು, ಆಗ SIT ಅಧಿಕಾರಿಗಳಿಗೆ ಒಂದು ರಿಪ್ಲೈ ಅನ್ನು ಕೊಡ್ತಾರೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಅರೆಸ್ಟ್ ವಾರೆಂಟ್ ಮುಖಾಂತರ ನಮಗೆ ಕೋರ್ಟ್ ಮುಖಾಂತರ ಒಂದು ಪರ್ಮಿಷನ್ ಅನ್ನು ನೀಡಿದ್ರೆ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತ. ಸದ್ಯದ ಈಗ ಅದರ ಬೆನ್ನಲ್ಲೇ ಅರೆಸ್ಟ್ ವಾರೆಂಟ್ ಸಮೇತ ಅಂದ್ರೆ ಅದ್ರ ಜೊತೆಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಸಮೇತ MEAಗೆ ಒಂದು ಪತ್ರವನ್ನು ಬರೆದಂತ SIT ಅಧಿಕಾರಿ ಈಗ ಅದ್ರ ಬಗ್ಗೆ ಉನ್ನತ ಮಾಹಿತಿಗಳನ್ನ ಪಡೆದು ಮುಂದಿನ ತನಿಖೆಗೂ ಮುಂದಾಗಿರ್ತಕ್ಕಂಥದ್ದು ಸದ್ಯಕ್ಕೆ. ಶರ್ಮಿತಾ, ಮಂಜುನಾಥ್ ಚಂದ್ರ, ಇಲ್ಲಿ ಬೇಸಿಕ್ ಕ್ವೆಶ್ಚನ್ ಜನಸಾಮಾನ್ಯರಿಗೂ ಮೂಡುತ್ತೆ ಸಹಜವಾಗಿ. ಯಾಕಂದ್ರೆ ಫಸ್ಟಿಗೆ ಈ ತರದ ಪ್ರಕರಣ ಎಲ್ಲ ಆದ್ಮೇಲೆ FIR ಆದ್ಮೇಲೆ ಅಬ್ಸ್ಕ್ಯಾಂಡ್ ಆದ್ಮೇಲೆ ಪ್ರಜ್ವಲ್ ತಮ್ಮ ವಕೀಲರ ಮೂಲಕ ತನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳ್ಕೊಂಡಿದ್ರು. ಆ ಡೆಡ್ಲೈನ್ ಎಲ್ಲ ಮುಗ್ದು ಹೋಗಿದೆ ಬಿಡಿ. ಬಟ್ ಲಾಯರಿಗೆ ಗೊತ್ತಿರಬಹುದಲ್ವಾ ಆತ ಎಲ್ಲಿದ್ದಾನೆ ಅಂತ ಹೇಳಿ, ಯಾವ ದೇಶದಲ್ಲಿ ಇರಬಹುದು ಅಂತ ಹೇಳಿ, ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಾಂಟ್ಯಾಕ್ಟ್ ಇರೋದು, ಆ ಬೇಸಿಸ್ ಮೇಲೆ ಸೊ ಇಲ್ಲಿ ಹುಡುಕಾಟ ನಡೆಯುವಂತ ಪ್ರಕ್ರಿಯೆಗಳು ಆಗ್ತಿಲ್ವಾ? ಖಂಡಿತವಾಗ್ಲೂ ಶರ್ಮಿತಾ, ನೀವು ಕೇಳೋ ಕ್ವಶನ್ ಕೂಡ 100ಕ್ಕೆ 100 ಜನಸಾಮಾನ್ಯರಿಗೆ ತಲೆಯಲ್ಲಿ ಅದೇ ಇರ್ತಕ್ಕಂಥದ್ದು. ಆದ್ರೆ ಲಾಯರ್ಗೆ ಗೊತ್ತಿರುತ್ತೆ ಈತನ ಮೇಲೆ, ಜನಸಾಮಾನ್ಯರಿಗೂ ಕೂಡ ಗೊತ್ತಿರುತ್ತೆ ಈತನ ಮೇಲೆ ಕೇಸ್ ಇದೆ, ಮತ್ತೆ ಅದರಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಕೇಸ್ ಇರೋದ್ರಿಂದ ಬೇಗ ಯಾಕೆ ಅರೆಸ್ಟ್ ಮಾಡಿದ್ದಾರೆ. ಜನಸಾಮಾನ್ಯರಿಗಾದ್ರೆ ಬೇರೆ ರೀತಿಯಲ್ಲಿ ಪೊಲೀಸರು ಹೋಗಿ ತಕ್ಷಣ ಸ್ಪಾಟ್ಗೆ ಹೋಗಿ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಮಾಡ್ತಾರೆ, ಪ್ರೆಷರ್ ಇರುತ್ತೆ. ಆದ್ರೆ ಈ ವ್ಯಕ್ತಿ ಈ ದೇಶನ ಬಿಟ್ಟು ಬೇರೆ ದೇಶದಲ್ಲಿ ಹೋಗಿ ತಲೆಮರೆಸ್ಕೊಂಡಿರೋ ಕಾರಣದಿಂದ ಆ ಒಂದು MOU ಅಂತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ ನಮ್ಮ ದೇಶಕ್ಕೂ ಆ ದೇಶಕ್ಕೆ ಕೆಲವು ಪ್ರೊಸೀಜರ್ ಅದ್ರ ಮುಖಾಂತರ ನಡೆಯೋ ಕಾರಣದಿಂದ ಪ್ರತಿಯೊಂದು ಕೂಡ ಹಂತ ಹಂತವಾಗಿ ಅವರು ಆ ದೇಶದವರು ಅಂದ್ರೆ ಈಗ ಏನು ಜರ್ಮನಿ ಬಳಿ ಇರ್ತಕ್ಕಂಥ ಹಂಗೇರಿ ಒಳಗಡೆ ಇರ್ತಕ್ಕಂಥ ಬುದಾಪೆಸ್ಟ್ ಅಲ್ಲಿ ಈತ ಒಂದು ಪ್ರಜ್ವಲ್ ರೇವಣ್ಣ ಇರೋದ್ರಿಂದ ಸೊ ಖಂಡಿತವಾಗ್ಲೂ ಆ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನ ನಮ್ಮ ದೇಶದವ್ರು ಕೊಟ್ಟಿರ್ತಾರೆ. ಯಾಕಂದ್ರೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಇಶ್ಯೂ ಆಗಿರ್ತಕ್ಕಂಥದ್ದು ಕೇವಲ ಬ್ಲೂ ಕಾರ್ನರ್ ನೋಟಿಸ್ ಇರೋದ್ರಿಂದ ನಮ್ಮ ದೇಶದವರು ಆ ದೇಶದಲ್ಲಿ ಹೋಗಿ ಏಕಾಏಕಿ ಹುಡುಕಿ ಆತನನ್ನು ಅರೆಸ್ಟ್ ಮಾಡಿ ಕರ್ಕೊಂಡ್ ಬರೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವು ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ ಆ ಒಂದು ಪ್ರೊಸೆಸ್ ಪ್ರಕಾರನೇ, ಪ್ರೋಟೋಕಾಲ್ ಪ್ರಕಾರ ನಮ್ಮ ದೇಶದವರು ಕೂಡ ನಡೀಬೇಕು. ಅದರಲ್ಲೂ ಕೂಡ ಏನ್ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಥವಾ ಫಾರಿನ್ ಅಫೇರ್ಸ್ ಅಂತ ಏನ್ ಕರಿತೀವಿ ಅವ್ರ ಮುಖಾಂತರ ನಮ್ಮ ದೇಶದವರು ಪ್ರತಿಯೊಂದು ಕೂಡ ಒಂದು ಆ ದೇಶಕ್ಕೆ ಒಳಗಡೆ ಎಂಟ್ರಿ ಆಗುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಕರ್ಸ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅಥವಾ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ರದ್ದು ಮಾಡಿದ್ರೆ 100% ಆ ದೇಶದವರು ಆತನನ್ನ ಅಲ್ಲಿಂದ ಕರೆಸುವಂತ ಚಾನ್ಸಸ್ ಇರುತ್ತೆ. ಶರ್ಮಿತಾ, ಅದೇ ಒಂದು ಅಂದಾಜು ಎಷ್ಟು ದಿನಗಳು ಬೇಕಾಗಬಹುದು ಈ ಪ್ರೋಸೆಸ್ ಆಗೋದಕ್ಕೆ ಮಂಜುನಾಥ್ ಚಂದ್ರ? ಅಟ್ ದ ಸೇಮ್ ಟೈಮ್ ಈಗ ಪಾಸ್ಪೋರ್ಟ್ ರದ್ದತಿ ಆದ ತಕ್ಷಣ ಸೊ ಅಲ್ಲಿಂದ ಆತನನ್ನ ಕಳಿಸುವಂತ ಪ್ರಕ್ರಿಯೆ ಯಾವ ತರ ನಡೆಯುತ್ತೆ? ಶರ್ಮಿತಾ, ಈಗ ಅದು 5 ವರ್ಷಗಳ ಪಾಸ್ಪೋರ್ಟ್ ಇರೋದ್ರಿಂದ ಮೇ 4ಕ್ಕೆ ಅಂತ್ಯವಾಗುತ್ತೆ. ಮೇ 4ನ ಒಳಗಡೆಗೆ ಏನಾದರೂ ಒಂದು ವೇಳೆ ಅಧಿಕಾರಿಗಳು ಉನ್ನತ ಮಟ್ಟದ ಸಭೆಯನ್ನ ಮಾಡಿ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ದೇಶದ ಅಧಿಕಾರಿಗಳು ಆ ದೇಶಕ್ಕೆ ಹೋಗಿ ಆತನನ್ನ ಕರ್ಕೊಂಡ್ ಬರೋದಕ್ಕೆ ಅನುವು ಮಾಡಿಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 4ನೇ ತಾರೀಕು ಎಲ್ಲೇ ಇದ್ರೂ ಸಹ, ಯಾವುದೇ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ರೂ ಸಹ ಆ ಪಾಸ್ಪೋರ್ಟ್ 4ನೇ ತಾರೀಕು ವ್ಯಾಲಿಡಿಟಿ ಮುಗ್ದೋಗುತ್ತೆ. ಖಂಡಿತವಾಗ್ಲೂ ಆಯಾ ದೇಶದವ್ರ ವ್ಯಾಲಿಡಿಟಿ ಮುಗ್ದೋದ್ರೆ ವಾಪಸ್ ಬರಲೇಬೇಕು. ಆದ್ರಿಂದ ಆತ ಏನಾದ್ರೂ ವಾಪಸ್ ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇರೋದ್ರಿಂದ ಮತ್ತೆ ನ್ಯಾಯಾಲಯ ಮೊರೆಗೆ ಹೋಗಿ SIT ಅಧಿಕಾರಿಗಳು ಒಂದು ರೆಡ್ ಕಾರ್ನರ್ ನೋಟಿಸ್ ಮುಖಾಂತರ ಆತನನ್ನ ಕರ್ಕೊಂಡ್ ಬರುವ ಚಾನ್ಸಸ್ ಕೂಡ ಇರ್ತಕ್ಕಂಥದ್ದು. ಶರ್ಮಿತಾ, ಇವಾಗ ಒಂದು ಕುತೂಹಲ ಇರೋದು ಸಹಜವಾಗಿ ಮಂಜುನಾಥ್ ಚಂದ್ರ, ಫಸ್ಟ್ ಜರ್ಮನಿಗೆ ಹೋದ್ರಂತೆ, ಅಲ್ಲಿಂದ ದುಬೈಗೆ ಹೋದ್ರಂತೆ. ಸೊ ಈ ತರದೆಲ್ಲ ಸುದ್ದಿಗಳು ಹಬ್ತಾ ಇತ್ತು. ಸುಮಾರು 196ಕ್ಕೂ ಅಧಿಕ ದೇಶಗಳಲ್ಲೂ ಕೂಡ ಆತನನ್ನ ಹುಡುಕೋ ಪ್ರಯತ್ನವನ್ನ SIT ಮಾಡ್ತಾ ಇತ್ತು. ಸೊ ಈಗ ಪಾಸ್ಪೋರ್ಟ್ ರದ್ದತಿ ಆದ್ಮೇಲೆ ಸೊ ಈ ಪ್ರೋಸೆಸ್ ಬಗ್ಗೆ ಅಂದ್ರೆ ಯಾವ ದೇಶದಲ್ಲಿ ಇರ್ತಾನೆ, ಸೊ ಅಲ್ಲಿನ ಪ್ರೋಸೆಸ್ ಬಗ್ಗೆ ಹೇಳೋದಾದ್ರೆ? ಶರ್ಮಿತಾ, ಖಂಡಿತವಾಗ್ಲೂ ದೇಶಕ್ಕೂ ಕೂಡ ಒಂದೊಂದು ಕಾನೂನು ಇಟ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಕೆಲವು ಕಡೆಗೆ ಮ್ಯೂಚುವಲ್ ಲೀಗಲ್ ಅಗ್ರಿಮೆಂಟ್ MLA MOU ಎರಡು ಕೂಡ ಸೈನ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಳ್ಳತನಕ್ಕೆ ಕಳ್ಳ ತಪ್ಪಿಸ್ಕೊಂಡು ಹೋಗಿ ಬೇರೆ ದೇಶಕ್ಕೆ ಹೋದ್ರೆ ಆತನನ್ನ ನೇರವಾಗಿ ಕರ್ಕೊಂಡು ಬರುವಂತದ್ದು, ಆ ತರ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಮತ್ತೊಬ್ಬ ಚೈನ್ ಸ್ನ್ಯಾಚರ್ ಈಗ ಫಾರ್ ಎಕ್ಸಾಂಪಲ್ ನೇಪಾಳ ಮತ್ತು ದುಬೈಗೆಲ್ಲಾದ್ರೂ ಹೋದ್ರೆ ನಮ್ಮ ದೇಶದವ್ರಿಗೂ ಮತ್ತು ದುಬೈ ದೇಶದ ಹೊಂದಾಣಿಕೆ ಬಹಳಷ್ಟು ಚೆನ್ನಾಗಿರುತ್ತೆ. ಸೊ ಅಧಿಕಾರಿಗಳು ಯಾವುದೇ ಸಮಯದಲ್ಲಿ ಅಲ್ಲಿ ಹೋಗಿ ದುಬೈಯಲ್ಲಿ ಆ ಅಧಿಕಾರಿಗಳ ಜೊತೆ ಮಾತನಾಡಿ ಆತನನ್ನ ಕಳ್ಳನನ್ನ ಅಥವಾ ಏನ್ ಆರೋಪಿ ಇದ್ದಾನೆ ಆತನನ್ನ ಪಿಕ್ ಮಾಡಿ ನಮ್ಮ
ದೇಶ ಕರ್ಕೊಂಡ್ ಬರ್ಬೋದು. ಕೆಲವು ಕಂಟ್ರಿಗಳು ಅಂದ್ರೆ ಜರ್ಮನಿ ಆಗಿರ್ಬೋದು ಅಥವಾ USA ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಕೆಲವು ಕಂಟ್ರಿಗಳಿಗೆ ಮ್ಯೂಚುವಲ್ ಅಂಡ್ ಲೀಗಲ್ ಅಗ್ರಿಮೆಂಟ್ MLA ಅಂತ ಆಕ್ಟ್ ಅಂತ ಏನಿದೆ ಅದ್ರ ಪ್ರಕಾರನೇ ಹೋಗ್ಬೇಕಾಗಿರ್ತಕ್ಕಂಥದ್ದು. ಸೊ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಯಾವ ರೀತಿ ಅಗ್ರಿಮೆಂಟ್ ಮಾಡ್ತಾರೆ, ನಾವು ಜೊತೆಗೆ ಅವ್ರ ಜೊತೆಗೆ ಅದೇ ರೀತಿಯಾಗಿ ಅಗ್ರಿಮೆಂಟ್ ಅನ್ನ ಮಾಡಿಕೊಟ್ಟು ಆದ್ರಿಂದ ಕೆಲವು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಮುಖಾಂತರನೇ ನಾವು ಕೂಡ ಆ ದೇಶಕ್ಕೆ ಕಾಲಿಡಬೇಕಾಗಿರ್ತಕ್ಕಂಥದ್ದು. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.